ಹಾಯ್ ಗೈಸ್, ವೆಲ್ಕಮ್, ಎಲ್ರಿಗೂ ಸ್ವಾಗತ. ಗೈಸ್, ಲಾಸ್ಟ್ ಮೂಮೆಂಟ್ ಅಲ್ಲಿ ಫ್ಲೈಟ್ ಬುಕ್ ಮಾಡಿದ್ದು. ಡ್ಯೂಪ್ಲೆಕ್ಸ್ ಹೌಸ್ ಇಷ್ಟ. ನಾರ್ಮಲಿ ನಾನು ಇಷ್ಟಪಡೋದೇ ಡ್ಯೂಪ್ಲೆಕ್ಸ್ ಹೌಸ್ನ. ಗೈಸ್ 3 ಲಕ್ಷ, ಗೈಸ್ 3 ಲಕ್ಷ ಇದಕ್ಕೆ. ಲೈಕ್ ಸ್ವಿಮ್ಮಿಂಗ್ ಶಾರ್ಟ್ಸ್ ಮರ್ತು ಬಂದೆ. ನಿದ್ದೆನೇ ಮಾಡಿದ್ದೀನಿ. ನಾನು ಸಾಹಸ ಮಾಡಿ ನಿದ್ದೆ ಮಾಡಿಲ್ವ ನೀನು? ಹೋಗ್ಬೇಕಾ ಫ್ಲೈಟ್ ಅಂತಲ್ಲ ಹಾಗೇನಾ ಮಾಡಿದ್ಕೆ. ಆಕ್ಚುಲಿ ನಾವು ಬಸ್ಸಲ್ಲಿ ಹೋಗ್ಬೇಕಾಯ್ತು. ಬಸ್ ಟಿಕೆಟ್ ವೇಸ್ಟು. ಫ್ಲೈಟಲ್ಲಿ ಹೋಗ್ತಾ ಇದೀವಿ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಗೈಸ್, ನಾನೇ ಹೋಗಿ ಬಂದಿರೋದು ಗೋವಾಗೆ. ಇಲ್ಲಿ ಇಳ್ಕೊಂಡು ಇವಾಗ ಚಿನ್ಮಯ್ ಕಾರ್ ತರಕ್ಕೆ ಹೋಗಿದ್ದಾನೆ. ಸೊ ನಾವು ಸಿದ್ದವರೆಲ್ಲ ವೇಟ್ ಮಾಡ್ತೀವಿ. ಗೈಸ್, ನಮ್ಮನ್ನ ಇಲ್ಲಿ 9:30 ಹಂಗೆ 10:30 ನಿಲ್ಲಿಸ್ಬೇಕಾಯ್ತು. ಬಟ್ ಇವಾಗ 11 ಟೈಮು. ಸೊ 1 ಅವರ್ ಲೇಟ್. ಆ ಕಡೆ ಈ ಕಡೆ ಅಲ್ಲಿ ಟ್ರಾಫಿಕ್ ಆಗಿರೋದ್ರಿಂದ ಬೆಂಗಳೂರಲ್ಲಿ. ಸೊ ಇಲ್ಲಿ ಲೇಟಾಗಿ ಬಂದಿದ್ದೀವಿ. ಸೊ ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ, ಪ್ರತಿಯೊಂದು ಈ ಬ್ಲಾಗಲ್ಲಿ ಇರುತ್ತೆ. ಅಲ್ಲಿವರೆಗೂ ಸೂರ್ಯಗೌಡ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಗೈಸ್, ನಮ್ಮ ಚಿನ್ಮಯ್ ಹೋಗಿ ಕಾರ್ ತಗೊಂಡ್ ಬಂದ. ಚಿನ್ಮಯ್, ಶ್ರೇಯಸ್, ಸಿದ್ಧ ಅವರು ನಾವೆಲ್ಲ ಇವಾಗ ಸೊ ಸೀದಾ ರೂಮ್ ಹೋಗ್ತಾ ಇದೀವಿ. ಫ್ರೆಶ್ ಅಪ್ ಆಗಿ ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ. ಚಿನ್ನೋ, ಏನ್ ಸಮಾಚಾರ? ಕಾರೆಲ್ಲ ತಂದ್ಬಿಟ್ಟಿದ್ದೀವಿ ಹೋಗಿ. ಅವಾಗ ನಾವು ಬಿಸಿಲಲ್ಲಿ ನಿಂತಿದ್ವಿ, ನಿನ್ಗೋಸ್ಕರ ಕಾಯ್ತಿದ್ವಿ ನೀನ್ ಬರ್ತೀಯ ಅಂತ. ನೀನ್ ನೋಡಿದ್ರೆ ಆರಾಮಾಗಿ ಕಾರ್ ತಗೊಂಡು AC ಹಾಕೊಂಡ್ ಬಂದಿದ್ಯಾ. ಏನ್ ಬಸ್ ಅದು? ಇದೇ ತಾನೆ ನಾನು ಕಳ್ಸಿದ್ದು. ನಾನೇ ಕಳ್ಸಿದ್ದು. ಜಿಂಗ್ ಬಸ್ ಚೆನ್ನಾಗಿತ್ತು. ಹೋಗ್ಬೇಕಾ ಫ್ಲೈಟ್ ಅಂತಲ್ಲ ಹಾಗೇನಾ? ಹಾಗೆ ಗೈಸ್, ಕಾಗೆ ಕ್ಯಾಪಿಟಲ್ ಆಗಿರುವ ಪಣಜಿಲಿ. ಸೊ ಪಣಜಿ ಹೆಂಗಿದೆ ತೋರಿಸ್ತೀನಿ ಬನ್ನಿ. ಸಾರಿ ಕಣ, ಆ ಕಡೆ ನೋಡೋದೆಲ್ಲ ಕೆಸಿನ. ನಾವು ರಾತ್ರಿ ನೋಡಿದ್ರೆ ಚೆನ್ನಾಗಿರುತ್ತೆ. ಸೊ ಬನ್ನಿ ಇವಾಗ ಸ್ಟ್ರೈಟ್ ಅವೇ ರೂಮ್ಗೆ ಹೋಗೋಣ. ರೂಮ್ಗೆ ಹೋಗಿ ಅಲ್ಲಿ ರೂಮ್ ಹೆಂಗಿರುತ್ತೆ ಎಲ್ಲ ತೋರಿಸ್ತೀನಿ. ಬ್ರಷು, ಪೇಸ್ಟು ಅವೆಲ್ಲ ಅವ್ರಿಗಿರಲಿಲ್ಲ, ನಾ ಎಲ್ಲ ಎತ್ಕೊಂಡ್ ಬಂದಿದ್ದೆ. ಸೊ ಅದನ್ನೆಲ್ಲ ತೊಗೊಳಕ್ ಬಂದಿದ್ದೆ. ಶಕೆ ಮಾತ್ರ ಅಲ್ಟಿಮೇಟ್ ಆಗೈತೆ ಗೈಸ್. ಫುಲ್ ಶಕೆ, ಬೆವ್ರು. ಬರೀ ನಾನು ನಾರ್ಮಲ್ ಇಲ್ಲಿ ಕಾರಲ್ಲಿ ಬಿಟ್ಟು ಅಂಗಡಿಗೆ ಹೋಗಿರೋದಷ್ಟೇ, ಬೆವ್ರೆಲ್ಲ ಕಿತ್ಕೊಂಡ್ಬಂದ್ಬಿಡ್ತು. ಸೊ ಬನ್ನಿ, ಕಾರಲ್ಲಿ ನಿಲ್ಸಿದ್ದಾರೆ. ಇವಾಗ ಹೋಗೋಣ ರೂಮ್ ಹತ್ರ ಹೋಗಿ ಅಲ್ಲಿ ಏನಿದೆ ಹೆಂಗೆ ತೋರಿಸ್ತೀವಿ. ಸೊ ಇಲ್ಲಿ ಮೆಟ್ಲಿದೆ, ಫಸ್ಟ್ ಫ್ಲೋರಲ್ಲಿರೋದು. ಸೊ ಹಿಂಗೆ ಬಂದರೆ ನಮ್ಮ ರೂಮ್. ಓಕೆ, ಇಲ್ಲೇ ನಾವಿರೋದು. ವೆರಿ ನೈಸ್ ವಿತ್ ಎ ಸಿ ಅಂತೀನಿ. ಟಿ ವಿ ಇದೆ, AC ಇದೆ, ಡೈನಿಂಗ್ ಟೇಬಲ್ ಇದೆ, ಸೋಫಾ ಇದೆ. ಅಲ್ಲಿ ಚಿನ್ಮಯ್ ಮುಖ ತೊಳಿತಿದ್ದಾನೆ. ಸೊ ದಿಸ್ ವಾಶ್ರೂಮ್ ಆಮೇಲೆ ತೋರಿಸ್ತೀನಿ. ಸೊ ಇದು ಏನು 1 BHK, 1 ಬೆಡ್ರೂಮ್ ಇದೆ. ಇಲ್ಲಿ ನೋಡಿ ಹೆಂಗಿರುತ್ತೆ. ಸೊ ಇದು ವಾಶ್ರೂಮ್ ಆ್ಯಂಡ್ ದಿಸ್ ಅ ಪ್ರಿಟಿಯಸ್ಟ್ ಸೂರ್ಯ. ಸರಿದೆ ಗೈಸ್. ಸೊ ಇನ್ನೊಂದು ಸ್ವಲ್ಪ ಹೊತ್ತು ನಾಷ್ಟ ಬರ್ತಿದೆ. ಒಂಥರ ಪೀಸ್ಫುಲ್ ಆಗಿದೆ ಗೈಸ್. ಇಲ್ಲೇ ಹತ್ರ ಸಮುದ್ರ ಇದೆ. ಸೊ ಇಲ್ಲಿ ನೇಚರ್ ಆ ಥರದ್ದೆಲ್ಲ ನೋಡ್ಬೋದು. ವೆರಿ ನೈಸ್. ಸೊ ಸ್ವಲ್ಪ ಹೊತ್ತು ಕುತ್ಕೊಂಡು ಇವಾಗ ಎಡಿಟ್ ಇದೆ, ಸ್ವಲ್ಪ ಎಡಿಟ್ ಮಾಡ್ಕೊಳ್ಳೋಣ. ಎಡಿಟ್ ಮಾಡ್ಕೊಂಡು ನಾಷ್ಟ ಬರುತ್ತೆ. ನಾಷ್ಟ ಮುಗಿಸ್ಕೊಂಡು ಆಚೆ ಎಲ್ಲೆಲ್ಲ ಹೋಗ್ತೀವಿ ಎಲ್ಲ ತೋರಿಸ್ತೀನಿ. ಗೈಸ್, ಮ್ಯಾಗಿ ತಂದು ಕುಡಿಯೋರೆ ಮತ್ತು ಪೂರಿ ತಂದು ಕುಡಿಯೋರೆ. ಥ್ಯಾಂಕ್ ಯು ಭಯ್ಯ. ಸೊ ಒಳ್ಳೆ ಮ್ಯಾಗಿ ಮತ್ತು ಪೂರಿ ನಾಷ್ಟ ಮಾಡೋಣ. ನೋಡಿ ಗೈಸ್, ಏನು ಚೆನ್ನಾಗಿದೆ ನೋಡಿ. ಆ್ಯಕ್ಚುಲಿ ಏನು ಗೊತ್ತಾ, ಇವತ್ತು ಹನುಮ ಜಯಂತಿ ಇರೋ ಕಾರಣ ನಾವು ನಾನ್ ವೆಜ್ ತಿಂತಾ ಇಲ್ಲ. ಇವನೊಬ್ಬನೇ ತಿಂತಾ ಇರೋದು. ಸೊ ನಾವೆಲ್ಲರೂ ವೆಜ್ಜು. ಬಲಾಗ್ ಸೂರ್ಯಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಕರೋ. ಸೂರ್ಯಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಕರೋ. ಅಣ್ಣ ಚೆನ್ನಾಗಿ ಹೊಡಿತಾವನೆ. ಹಂಗಾಗಿ ಇವ್ನಿಗೆ ಏನಿಲ್ಲ ಅಂದ್ರೂ ಊಟ ಇದ್ಬಿಡ್ಬೇಕು. ಫಸ್ಟು ಯಾರೇನೇ ಮಾಡ್ಕೊಳ್ಳಿ ಅವ್ನು ಊಟ ತಿನ್ಬಿಡ್ಬೇಕು ಅಷ್ಟೇ. ತಿಂದು ಚೆನ್ನಾಗಿರ್ತಾರೆ. ಒಂದು ಮಂದಿ ನನ್ನೂ ಕೇಳೋಲ್ಲ, ತಿಂದ ಮಚ್ಚ ಅಂತ ಅಂದ್ಬಿಟ್ಟು. ಇವಾಗ ಎಲ್ಲರೂ ಪೂಲ್ ಹತ್ರ ಕೂತಿದ್ದಾರೆ. ಸೊ ನಾನು ಇವಾಗ ಹೋಗ್ತೆ ಆರಾಮಾಗಿ ಪೂಲ್ ಹತ್ರ ಎಂಜಾಯ್ ಮಾಡೋಣ ಅಂತ ಕೂತಿದ್ದಾರೆ. ಕಮಾನ್. ಸೊ ದಿಸ್ ಇಸ್ ದ ಪೂಲ್. ಎಲ್ಲಿ ಹುಡುಗರು ಗೈಸ್, ಪಾಪ ಹುಡುಗಂಗೆ ಬ್ರೇಕಪ್ ಆಗ್ಬಿಡೈತೆ. ಒಂದೇ ಹುಡುಗಿ ನೆನ್ಸ್ಕೊಂಡು ಬೇಜಾರಾಗೋಣ. ನೋಡಮ್ಮ ಚಿನ್ಮಯ್ ಬಂದು ಸ್ವಲ್ಪ ರೆಸ್ಟ್ ತಗೊಂಡು
ನಾನು ಬ್ಲಾಗ್ ಎಡಿಟ್ ಮಾಡಿ ಸೊ ಇಲ್ಲಿಗೆ ಬಂದ್ವಿ ಸ್ವಲ್ಪ ಚಿಲ್ ಮಾಡೋಣ ಸ್ವಿಮ್ಮಿಂಗ್ ಪೂಲಲ್ಲಿ ಅಂತ ಅಂದ್ಬಿಟ್ಟು. ಸೊ ಇದಾದ್ಮೇಲೆ ಒಂದು ಜಾಗಕ್ಕೆ ಹೋಗ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ ಅಂತ ತೋರಿಸಿ. ನನಗೆ ಸರ್ಪ್ರೈಸಸ್ ಇದೆ ಬಿಕಾಸ್ ನಂಗೆ ಗೊತ್ತಿಲ್ಲದಿರೋ ಜಾಗ, ಫಸ್ಟ್ ಟೈಮ್ ಗೋವಾಗೆ ಬಂದಿರೋದು, ಆದ್ಮೇಲೆ ಸ್ವಲ್ಪ ಎಂಜಾಯ್ ಮಾಡಲೇಬೇಕು. ಸ್ವಿಮ್ಮಿಂಗ್ ಪೂಲ್ಗೆ ಎಂಟ್ರಿ ಕೊಡಬೇಕು ಅಂತಂದರೆ ಒಂದೊಳ್ಳೆ ಬ್ಯಾಕ್ ಫ್ಲಿಪ್ಪಲ್ಲಿ ಕೊಡಬೇಕು. ರೆಡಿ? 3, 2, 1 ಗೋ. ಈ ಸನ್ಲೈಟಲ್ಲಿ ಈ ಬಿಸಿಲಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದ್ರೆ ತುಂಬ ಟ್ಯಾನ್ ಆಗ್ತಾರೆ. ಮೊದಲೇ ಈ ಕಲರು, ಸೊ ಇನ್ನೂ ಟ್ಯಾನ್ ಆಗ್ತೀವಿ. ಅದಕ್ಕೆ ಸನ್ಸ್ಕ್ರೀನ್ ಹಚ್ಕೊಂಬರೋದು ಉತ್ತಮ. ಸೊ ನಾನು ಹಚ್ಕೊಂಬಂದಿದ್ದೀನಿ, ಬಟ್ ನೀರೊಳಗೆ ಇಳಿದ ತಕ್ಷಣ ಎಲ್ಲ ಬುಕ್ ನಂಗೆ ಹೋಗ್ಬಿಡುತ್ತೆ. ಓಕೆ, ಸೊ ನೀರೆಲ್ಲ ಉಪ್ಪಿದೆ ಅಲ್ಲ, ವಾಟರ್ ಚೆನ್ನಾಗಿಲ್ಲ ಅಷ್ಟೇ. ಇಟ್ಸ್ ನೈಸ್. ಜಸ್ಟು ಸೊ ಒಳ್ಳೆ ನಿದ್ದೆ ಮಾಡಿ ನಾನು ಸಾಹಸ ಮಾಡಿ ನಿದ್ದೆ ಮಾಡಿಲ್ವ ನೀನು? ಹಿಂಗೆ ಜನ ಒಳ್ಳೆ ನಿದ್ದೆ ಹೊಡೆದವನೇ ಅಣ್ಣ. ಸೊ ನಾನು ಒಂದು ಸ್ವಲ್ಪ ಪವರ್ನ ತೊಗೊಂಡೆ. ಸಿದ್ದವ್ರು ನೀವು ನಿದ್ದೆ ಮಾಡಿದ್ರಾ? ನಿದ್ದೆ ನೀನು ಒಳ್ಳೆ ನಿದ್ದೆ ಹೊಡೆದೆ ಬಿಡು. ನಾವು ಪಾರ್ಟಿಗೆ ಹೋಗ್ತಾ ಇದೀವಿ. ಪಾರ್ಟಿಗೆ ಹೋಗೋಕ್ಕಿಂತ ಮುಂಚೆ ಬೀಚ್ ಹತ್ರ ಹೋಗೋಣ ಅಂತ ಪ್ಲಾನು. ಕರ್ನಾಟಕದಲ್ಲಿ ಹೆಂಗೆ ಆಡಿಸ್ತಾರೋ ಈ ಜಾಗದಲ್ಲೂ ಐ ಮೀನ್ ಗೋವಾದಲ್ಲೂ ಹಿಂಗೆ ಆಡಿಸ್ತಾರೆ. ಇಟ್ಸ್ ನೈಸ್. ಈ ಥರದ್ದೆಲ್ಲ ನೋಡಬೇಕು ಒಂದು ಸಹ ಬಂದು ನೀಟಾಗಿ. ಬಟ್ ಇವಾಗ ಟೈಮ್ ಇಲ್ಲ. ಯಾವುದೋ ಹಿಲ್ ಟಾಪ್ ಅಂತ ಅದ್ರ ಮೇಲೆ ಕರ್ಕೊಂಬಂದೇನೋ ಸುತ್ತಮುತ್ತ ಅರಳಿ ಗೈಸಲ್ಲಿ ಯಾವುದೋ ಪಾರ್ಟಿ ನಡೀತದೆ. ಸೊ ಇವಾಗ ಇಲ್ಲಿ ಹಿಲ್ ಟಾಪ್ ಮೇಲೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಸೀದಾ ಪಾರ್ಟಿಗೆ ಹೋಗೋಣ. ಹೆಂಗಿದೆ ನೋಡಿ ಗೈಸ್. ಹಿಲ್ಟನ್ ಅವ್ರದ್ದು ಇಲ್ಲಿ ರೂಮ್ ಸಿಕ್ಕಿಲ್ಲ, ಫ್ರೀ ಇರಲಿಲ್ಲ. ಅದಕ್ಕೆ ನೆನ್ನೆ ಇರೋಕ್ಕಾಗಿಲ್ಲ. ನಾಳೆ ಪಕ್ಕ ಇಲ್ಲೇ ಇರ್ತೀವಿ, ಐ ಮೀನ್ ಇವತ್ತು ನೈಟಿಂದ. ಸೊ ಹೆಂಗಿದೆ ಇದ್ರ ಹೋಮ್ ಟೂರ್ ಕಂಪ್ಲೀಟಾಗಿ ತೋರಿಸ್ತೀನಿ ನಾನು ನಿಮಗೆ. ಇದು ಹೆಂಗಿದೆ, ಒಳಗಡೆ ಏನೇನಿದೆ ಎಲ್ಲ ತೋರಿಸ್ತೀನಿ. ಓಕೆ, ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ ಗೈಸ್. ನಿನ್ನೆ ರಾತ್ರಿ ಒಳ್ಳೆ ಪಾರ್ಟಿ ಮಾಡಿ, ಗೋವಾ ಅಂದರೆ ಪಾರ್ಟಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಒಳ್ಳೆ ಪಾರ್ಟಿ ಮಾಡಿ ನಾನು ಸ್ಟೇ ತೋರಿಸೋದು ಮರ್ತೋದೆ. ಆ್ಯಕ್ಚುಲಿ ಇಲ್ಲಿ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ನಾವು ಅಲ್ಲಿದ್ದು. ಸೊ ರಾತ್ರಿನೇ ಇಲ್ಲಿ ಬಂದ್ವಿ. ಇಲ್ಲಿ ಒಂದು ಸಂಜೆ ಹಂಗೇನೋ ಇಲ್ಲಿ ಬಂದಿದ್ವಿ. ಸೊ ನಂಗೆ ಟೈಮ್ ಇರಲಿಲ್ಲ ತೋರ್ಸೋಕ್ಕೆ. ಇವತ್ತು ಇದ್ದಿದ್ದು ಸ್ಟೇ ಯಾವುದು ಹೆಂಗಿರುತ್ತೆ ಏನು ಅಂತ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಹಾಯ್ ಚಿನ್ನು. ಹ್ಯಾಪಿ ಮಾರ್ನಿಂಗ್. ಹಾಯ್ ಸಿದ್ದವ್ರೆ, ಮಾರ್ನಿಂಗ್. ಸೊ ಗೈಸ್ ಇದು ಎಂಟ್ರಿ ಏನು ಸಲ ಇದೆ ನೋಡಿ. ಪೀಸ್ಫುಲ್, ಕಂಪ್ಲೀಟ್ ಪೀಸ್ಫುಲ್. ಸೊ ಹಿಂಗೆ ಬಂದರೆ ಲಾನ್ ಇದೆ. ಸೊ ಒಂಥರ ಅವ್ರದ್ದೇ ಮನೆ. ಈಗ ಕೆಲವೊಂದು ಕಡೆ ಮನೆ ಕಟ್ಸಿರ್ತಾರಲ್ಲ ಈ ಫಾರಿನರ್ಸ್ ಎಲ್ಲ, ಸೊ ಅದೇ ಥರ ಇದೆ, ನೆಮ್ಮದಿಯಾಗಿದೆ. ಇಲ್ಲಿ ಸುತ್ತಮುತ್ತ ಸುಮಾರು ಮನೆಗಳಿದೆ. ಇದು ಹಿಲ್ಟೋನ್ ಅವ್ರದ್ದು ಈ ಪ್ರಾಪರ್ಟಿ. ಬಟ್ ನಾವಿರೋದು ಈ ಮನೇಲಿ. ಈ ಸ್ಟೇ ಹೆಂಗಿರುತ್ತೆ ಇದರ ರೂಮ್ ಟೂರ್ನ ಕಂಪ್ಲೀಟಾಗಿ ತೋರಿಸ್ತೀನಿ, ಬನ್ನಿ. ಹಾಯ್ ಗೈಸ್, ವೆಲ್ಕಮ್, ಎಲ್ರಿಗೂ ಸ್ವಾಗತ. ಸೊ ಗೈಸ್ ಹಿಂಗೆ ಒಳಗಡೆ ಬಂದರೆ ಸೊ ರೈಟ್ ಸೈಡಲ್ಲಿ ಸೋಫಾ ಇದೆ, ಒಳ್ಳೆ ಸೋಫಾ ಇದೆ. ಲೈಕ್ ವಿಲ್ವಾ ಹಾಂ. ಆ್ಯಂಡ್ ಹಿಂಗೆ ಲೆಫ್ಟ್ ಸೈಡ್ ಬಂದರೆ ಟಿ ವಿ. ಸೊ ಇದಕ್ಕೆ ವೈಫೈ ಕನೆಕ್ಷನ್ ಇದೆ. ಎಲ್ಲ OTTನೂ ಇದ್ರಲ್ಲಿ ಪ್ಲೇ ಆಗುತ್ತೆ. ಹಂಗೆ ಈ ಕಡೆ ಬಂದರೆ ಐರನ್ ಬಾಕ್ಸ್ ಕೊಟ್ಟಿದ್ದಾರೆ, ಹೇರ್ ಡ್ರೈಯರ್ ಕೊಟ್ಟಿದ್ದಾರೆ. ಸೊ ಆನ್ ಮೈ ರೈಟ್ ಸೈಡ್ 2 ಬೀನ್ ಬ್ಯಾಗ್ ಇದೆ. ಸೊ ಇಲ್ಲೇ ಓಪನ್ ಕಿಚನ್ ಇದೆ, ಇದೇ ಸ್ಪೆಷಾಲಿಟಿ. ಸೊ ನಿಮಗೆ ಏನು ಬೇಕೋ ಅದನ್ನು ನೀವೇ ಕುಕ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಲೈಕ್ ಏನಾದ್ರು ಆಚೆ ಇರುತ್ತಂದರೆ ಇಲ್ಲಿ ಅವನ್ ಇದೆ, ಅದರಲ್ಲಿ ಬಿಸಿ ಮಾಡ್ಕೋಬೋದು. ಇದು ನಾವು ಕ್ಯಾಶ್ ಬಾಕ್ಸ್ನೆಲ್ಲ ಅವನ್ನಲ್ಲ, ಸೊ ಅವನ್ನೇ ಓಕೆ. ಸೊ ಆಮೇಲೆ ವಾಟರ್ ಫಿಲ್ಟರ್ ಇದೆ. ದೇರ್ಸ್ ಅ ಡೈನಿಂಗ್ ಟೇಬಲ್ ಓವರ್. ಕಂಪ್ಲೀಟ್ 4 ಜನ ಕಂಪ್ಲೀಟ್ ಇದೆ. ನಾವು 4 ಜನ ಇದ್ದೀವಿ. ನಮ್ಮ 4 ಜನನು ಕುತ್ಕೊಂಡು ತಿನ್ನುವಂಥ ಡೈನಿಂಗ್ ಟೇಬಲ್. ಬಟ್ ನಾವು ದೇವರನಿಗೂ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ತಿಂದಿಲ್ಲ, ಅದಕ್ಕೆ ಇಷ್ಟು ನೀಟಾಗಿದೆ ಆಯಿತಾ. ಆ ಸೋಫಾ ಮೇಲೆ, ಸ್ಟೇರ್ ಕೇಸ್ ಮೇಲೆ ಒಬ್ಬರು, ಸೊ ಅಲ್ಲೇ ತಿಂದಿದ್ದು. ಓಕೆ, ಹಂಗೆ ಈ ಕಡೆ ಬಂದರೆ ಸೊ ದಿಸ್ ಇಸ್ ರೆಫ್ರಿಜರೇಟರ್, ಫ್ರಿಡ್ಜ್. ಸೊ ಇದ್ರೊಳಗಡೆ ಏನೋ ಐಸ್ ಇದೆ, ಐಸ್ ಪ್ಯಾಕ್ ಇದೆ. ಬೇಕು ಅನ್ಸಿದ್ರೆ ಏನಾದರೂ ನೋವಾದರೆ ಇಟ್ಕೊಂಡ್ಬಿಡು. ಇಲ್ಲಾಂದರೆ ಮ್ಯಾಚ್ ಹೋದಾಗ ಸೋದಿರೋ ಟೆಂಪರ್ ಇಟ್ಕೊಂಡು. ಸೊ ಹಂಗೆ ಒಳಗಡೆ ಬಂದರೆ ಸೊ ಏನಪ್ಪ ಅಂದರೆ ನಾರ್ಮಲ್ ಡೋರ್ ಮಾಡೋದು ಗ್ರಿಲ್ ಇದೆ. ಏನಪ್ಪ ನಾರ್ಮಲ್ ಏನೋ ಡೋರು ರೂಮ್ ಅನ್ಬೋದು.
ತೋರಿಸ್ತೀನಿ. ಇಲ್ಲೊಂದು ಲಾಕ್ ಇದೆ, ಈ ಲಾಕ್ ಕೊಟ್ಟಿದ್ದಾರೆ. ಈ ಲಾಕ್ನ ಓಪನ್ ಮಾಡಿ ತೆಗೆದ್ರೆ ಗೈಸ್ ಬಾಲ್ಕನಿ ಏನ್ ಸೂಪರ್ ಆಗಿದೆ ನೋಡಿ. ಇಲ್ಲಿ ಕುತ್ಕೊಂಡು ಚಿಲ್ ಆಗಿ ಒಂದು ಕಾಫಿ ಕುಡಿತಾ ಆಹಾ ಸ್ಪೆಂಡ್ ಹೋಲ್ ಲೈಫ್ ಅಷ್ಟು ಚೆನ್ನಾಗಿದೆ. ಸೊ ಒಳ್ಳೆ ವೈಬ್ ಸಿಗುತ್ತೆ ನಮ್ಗೆ. ಲೈಕ್ ಏನಾದ್ರು ಮಾತಾಡ್ಕೊಂಡು ಫ್ರೆಂಡ್ಸ್ ಎಲ್ಲ ಇಲ್ಲಿ ಕುತ್ಕೊಂಡು ಏನಾದ್ರು ಒಂದು ಮಾತಾಡ್ಬೋದು, ಆಟ ಆಡ್ಬೋದು. ಲೈಕ್ ವಿಲ್ ಹ್ಯಾವ್ ಫನ್ ಹಿಯರ್. ಬಟ್ ನಾವಿಲ್ಲಿ ಬಂದು ಏನು ಮಾತಾಡಿಲ್ಲ, ಅಲ್ಲೇ ಇದ್ವಿ. ಗೈಸ್ ವೆಲ್ಕಮ್ ಟು ದಿ ರೂಮ್. ಸೊ ಹೊರಗಡೆ ಬನ್ನಿ. ಸೊ ಈ ಕಡೆ ಬೆಡ್ ಇದೆ, ಆಮೇಲೆ ಒಂದೊಂದು ಲ್ಯಾಂಪ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ನೈಸ್ ಬೆಡ್. ಇನ್ನೂ ನಿದ್ದೆ ಮಾಡಿದ್ವಿ ಆ್ಯಕ್ಚುಲಿ ಮಲ್ಕೊಂಡು. ಆಮೇಲೆ ಚೇರ್ಕೆ ಆಯಿತು, ಎದ್ವಿ, ರೆಡಿ ಆದ್ವಿ. ಸೊ ಇವಾಗ ನಾವು ಯಾವ ಜಾಗಕ್ಕೆ ಹೋಗ್ತೀವಿ ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಈ ರೂಮ್ ಟೂರ್ ಮುಗಿಸ್ಕೊಳ್ಳೋಣ. ಸೊ ಇಲ್ಲಿ ಬಂದರೆ ದರ್ ಇಸ್ ಅ ವಾಶ್ರೂಮ್. ಇದನ್ನೆಲ್ಲ ಫುಲ್ ತೋರ್ಸೋಕ್ಕಾಗಲ್ಲ, ಚೆನ್ನಾಗಿತ್ತು. ನಾವು ಯೂಸ್ ಮಾಡಿಬಿಟ್ಟಿದ್ವಿ. ಓಕೆ, ನೆನ್ನೆ ಪಾರ್ಟಿ ಮುಗಿಸ್ಕೊಂಡು ಇಲ್ಲಿ ಬಂದ ತಕ್ಷಣ ಗೊತ್ತಲ್ಲ. ಸೊ ಇಲ್ಲಿ ಕೆಳಗಡೆ ಏನೇನಿದೆ ನೋಡ್ರಿ, ಮೇಲೆ ನೋಡೋಣ ಏನೇನಿರುತ್ತೆ ಅಂತ. ಗೈಸ್ ಕೆಳಗಡೆ ಕಂಪ್ಲೀಟ್ ಆಗಿ ನೋಡ್ರಿ, ಮೇಲೆ ಹೋಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸೊ ಒಳ್ಳೆ ಸ್ಟೇರ್ಸ್ ಇದೆ. ನನಗೆ ಇದರ ಡ್ಯೂಪ್ಲೆಕ್ಸ್ ಹೌಸ್ ಇಷ್ಟ. ನಾರ್ಮಲಿ ನಾನು ಇಷ್ಟಪಡೋದೇ ಡ್ಯೂಪ್ಲೆಕ್ಸ್ ಹೌಸ್ನ. ಈಗ ಮೇಲೆ ನೋಡಿದ್ರೆ ಇನ್ನೂ ಬೆಳೆದು ಹೋಗ್ತೀರಾ. ಓಕೆ, ಒಂದು ಬೆಡ್ ಇದೆ. ಸೊ ಇಲ್ಲೂ ಒಂದು ಬೆಡ್ ಇದೆ, ಆರಾಮಾಗಿ ಒಂದಿಬ್ರು ಮಲ್ಕೊಬೋದು. ಆ್ಯಂಡ್ ಸೊ ಇಲ್ಲಿ ಮಿರರ್ ಇದೆ, ನಾವು ಹುಡುಗಿರೆಲ್ಲ ರೆಡಿ ಆಗೋಕ್ಕೆ. ಬಟ್ ಅದು ಇಲ್ಲಿ ಮಿರರ್ ಯಾವಾಗ ನೋಡ್ಕೊಂಡು ತಲೆ ಹಿಂಗೆ ಮಾಡ್ಕೊತೀವಿ, ಗೊತ್ತಲ್ಲ ಹುಡುಗರು. ಓಕೆ, ಸೊ ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಇಟ್ಸ್ ವೆರಿ ವಾವ್. ಸೊ ಇಲ್ಲಿ ರಾತ್ರಿ ಎಲ್ಲ ಹಿಂಗೆ ನಿಂತ್ಕೊಂಡು ಇಲ್ಲಿಂದ ಕೂಗೋದು ಅವೆಲ್ಲ ಮಾಡ್ತಾ ಇದ್ವಿ. ಇಟ್ ವಾಸ್ ಫನ್, ಸಾಕಾಯ್ತು. ಬೇರೆ ಫ್ರೆಂಡ್ಸು ಬಂದಿದ್ರು. ಸೊ ನಾವೆಲ್ಲರೂ ಲೈಕ್ ಆಮೇಲೆ ಅವ್ರು ವಾಪಸ್ ಹೊರಟೋದ್ರು, ಅವ್ರು ಬೇರೆ ಕಡೆ ಇದು ಮಾಡಿದ್ರು. ಬಟ್ ಇಲ್ಲೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸೊ ಬನ್ನಿ ಈ ಕಡೆ ಏನಿದೆ ಅಂತ ತೋರಿಸ್ತೀನಿ. ಇಲ್ಲೂ ಅಷ್ಟೇ ಓಪನ್ ಸ್ಪೇಸ್. ಸೊ ನೀವು ಇಲ್ಲಿ ಕುತ್ಕೊಂಡು ಲೈಕ್ ಎಣ್ಣೆ ಎಲ್ಲ ಹಾಕ್ಬೋದು, ಯಾರು ಹಾಕ್ತಿರೋ ಅವರೆಲ್ಲ. ಇಟ್ಸ್ ಈ ಕಡೆ ನೋಡಿದ್ರೆ ಏನೋ ಈಗ ಕುತ್ಕೊಂಡು ಬಾಯ್ಸ್ ಎಲ್ಲ ಚಿಲ್ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಇದು. ತುಂಬ ಖುಷಿ ಆಯಿತು ಇದನ್ನೆಲ್ಲ ನೋಡೋಕ್ಕೆ. ಐ ಮೀನ್ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ಗೋವಾ. ಸೊ ಫಸ್ಟ್ ಟೈಮ್ ಗೋವಾಗೆ ಬಂದಿರೋದ್ರಿಂದ ಒಂದೊಳ್ಳೆ ನಾನು ರೂಮಲ್ಲಿ ಇರಲಿಲ್ಲ ಅಂತ ಒಂದು ಬೇಜಾರಿತ್ತು. ಬಟ್ ನಿನ್ನೆ ಇದ್ದಿದ್ದು ಬೇರೆ, ಇವತ್ತು ಇದ್ದು ಬೇರೆ. ಸೊ ಟೈಮ್ ಹಿಂಗೆ ಇರಲ್ಲ, ಚೇಂಜ್ ಆಗುತ್ತೆ. ಸೊ ನಾವು ಆ ಟೈಮ್ ತಕ್ಕಂತೆ ನಡ್ಕೊಂಡು ಹೋಗ್ಬೇಕು ಅಷ್ಟೇ. ಸೊ ಬನ್ನಿ ರೂಮ್ ಹೆಂಗಿದೆ ತೋರಿಸ್ತೀನಿ. ಸೊ ಇದೊಂದು ಸೇಮ್ ನಾರ್ಮಲ್ ಆಗಿ ಡಬಲ್ ಬೆಡ್ರೂಮು. AC ಇದೆ, ಫ್ಯಾನ್ ಇದೆ. ಐ ಮೀನ್ ಇದು ವಾವ್, ನಿಮಗೆ ಪೀಸ್ ಅನ್ಸುತ್ತೆ, ನೆಮ್ಮದಿ. ಮತ್ತೆ ತಣ್ಣಗೆ ಆಚೆ ಶೆಕೆ, ಗೋವಾ ಆಬ್ವಿಯಸ್ಲಿ ಶೆಕೆ ಇರುತ್ತೆ. ಬಟ್ ನಿಮ್ಗೆ ಇಲ್ಲಿ ಒಳಗಡೆ ಬಂದರೆ ಕೂಲ್ ಆಗಿರುತ್ತೆ, ಪೀಸ್ ಆಗಿರುತ್ತೆ. ಆ್ಯಂಡ್ ದಿಸ್ ಅ ವಾಶ್ರೂಮ್. ಆಸ್ ಐ ಟೋಲ್ಡ್, ವಾಶ್ರೂಮ್ನ ತೋರ್ಸೋದು ಬೇಡ, ಆಲ್ಮೋಸ್ಟ್ ಎಲ್ಲದನ್ನು ಕವರ್ ಮಾಡಿದ್ದೀನಿ. ಸೊ ಏನು ಐ ಮೀನ್ ಮೇಲೆ ಕೆಳಗಡೆ ಎಲ್ಲದನ್ನು. ಸೊ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಿಮಗೆ. ರೂಮ್ ನೋಡಿದ್ರಿ ಕಂಪ್ಲೀಟ್ ಆಗಿ. ಸೊ ರೂಮ್ ಆಚೆ ಏನೇನಿದೆ ಎಲ್ಲದನ್ನು ತೋರಿಸ್ತೀನಿ. ಸೊ ಹಾಗೆ ಬಂದರೆ ಸೊ ಇಲ್ಲಿ ಅದೇ ಥರ ಮನೆಗಳಿದೆ. ಸೊ ಇಲ್ಲಿ ಡಿಫ್ರೆಂಟ್ ಸೂಪರ್ ಆಗಿರೋದು ಏನಪ್ಪ ಅಂತಂದರೆ ಈ ಸ್ವಿಮ್ಮಿಂಗ್ ಪೂಲ್ ಏನು ಅದ್ಭುತವಾಗಿದೆ ನೋಡಿ. ದಿಸ್ ಪ್ರಾಪರ್ಟಿ ಈಸ್ ಜಸ್ಟ್ ವಾವ್ ಗಾಯ್ಸ್, ಜಸ್ಟ್ ವಾವ್. ಏನು ಗೊತ್ತಾ, ನಾನು ಸ್ವಿಮ್ ಮಾಡಿಲ್ಲ, ಲೈಕ್ ನಾವು ಯಾರು ಸ್ವಿಮ್ ಮಾಡಿಲ್ಲ ಇಲ್ಲಿ. ಬಿಕಾಸ್ ಪ್ರಾಪರ್ ಸ್ವಿಮ್ ಸೂಟ್ ಹಾಕ್ಕೊಂಡು ಎಳಿಬೇಕಂದ್ರೆ ನಾನು ತಪ್ಪಿ ಸ್ವಿಮ್ಮಿಂಗ್ ಶಾರ್ಟ್ಸ್ ಮರೆತು ಬಂದೆ. ಸೊ ಸ್ವಿಮ್ ಮಾಡೋಕ್ಕಾಗಿಲ್ಲ. ಅಂದರೆ ಟೈಮು ಇರಲಿಲ್ಲ ನಮಗೆ. ಹೋಗಿ ಶಾಪಿಂಗ್ ಮಾಡ್ಕೊಂಡ್ಬಂದು ಕೆಸಿನೋಗೆ ಹೋಗ್ತಾ ಇದ್ದೀವಿ. ಕೆಸಿನೋ ಹೆಂಗಿರುತ್ತೆ, ಒಳಗಡೆ ಎಂಟ್ರಿ ಇದೆಯಾ, ಲೈಕ್ ಫೋನ್ ರೆಕಾರ್ಡ್ ಮಾಡ್ಬೋದಾ, ವೀಡಿಯೋ ಮಾಡ್ಬೋದಾ ಅಂತೆಲ್ಲ. ಬಟ್ ಆದಷ್ಟು ಕೆಸಿನೋಲ್ಲಿ ಏನೇನಿರುತ್ತೆ ಎಲ್ಲ ತೋರಿಸ್ತೀನಿ. ಕೆಸಿನೋ ಹೆಂಗಿರುತ್ತೆ, ಕೆಸಿನೋಗೆ ಹೆಂಗೆ ಹೋಗ್ತೀವಿ ಎಲ್ಲ ತೋರಿಸ್ತೀನಿ. ಬನ್ನಿ ಹೋಗೋಣ. ಇಲ್ಲಿ ಗೋವಾದ MRPಗೆ ಬಂದಿದ್ದೀವಿ. ಸೊ ಇಲ್ಲಿ ಗೊತ್ತಲ್ಲ ನಿಮಗೆ, ಎಲ್ಲ ನಿಮ್ಗೆ ಏನೇನು ಬೇಕೋ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ಬಟ್ ನಾವು ಕುಡಿಯಲ್ಲ, ನಮ್ಗೆ ಬೇಕಾಗಿಲ್ಲ, ಬೇಕಾದವ್ರು ತಗೊಂತಾರೆ. ಅದು ಡಿವಾಸ್ ಡಬಲ್ ಅಂತ ಇದೆ ಗೈಸ್. 3 ಲಕ್ಷ ಗೈಸ್, 3 ಲಕ್ಷ ಇದಕ್ಕೆ. ನೋಡಿ ಹೆಂಗಿದೆ. ಇವಾಗ ನಾವು ಜಸ್ಟ್ ಇಲ್ಲಿ ಬಂದು ಇಳಿದ್ವಿ. ಸೊ ಇವಾಗ ಎಲ್ಲಿದ್ದೀವಿ ಅಂತಂದ್ರೆ ಡೆಲ್ಟನ್ ರಾಯಲ್. ಸೊ ಒಳಗಡೆ ಹೋಗೋಣ ಬನ್ನಿ. ಏನೇನಿರುತ್ತೆ, ಹೆಂಗಿರುತ್ತೆ ಒಳಗಡೆ, ಎಂಟ್ರಿ ಹೆಂಗಿರುತ್ತೆ, ಏನೇನಾಗುತ್ತೆ, ನಾವು ಶಿಪ್ಪಲ್ಲಿ ಎಲ್ಲಿಗೆ ಹೋಗ್ತೀವಿ ತೋರಿಸ್ತೀನಿ. ಸೊ ಇಲ್ಲಿಂದ ನೀಟಾಗಿ ಇಲ್ಲಿ ಎಂಟರ್ ಆದರೆ
ಗೈಸ್ ಈ ಥರದ್ದು ಬ್ಯಾಂಡ್ ಹಾಕ್ತಾರೆ. ಇಟ್ಸ್ ಗೆಸ್ಟ್. ನಾನು ರೆಡಿ ಇದ್ದೀನಿ. ಸೊ ಈ ಬ್ಯಾಂಡದು ಎಷ್ಟೆಷ್ಟು ಬೆಲೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ನಮಗೆ ಇದು ಏನು 5500 ಬ್ಯಾಂಡ್ ಇದು. ಅನ್ಲಿಮಿಟೆಡ್, ಏನೇ ತೊಗೊಂಡ್ರು ಅನ್ಲಿಮಿಟೆಡ್. ಎಷ್ಟಾರು ಕುಡಿಬೋದು, ಎಷ್ಟಾರು ತಿನ್ಬೋದು. ಚೆಕ್ ಮಾಡ್ತಾರೆ. ಸೊ ಹಿಂಗೆ ಚೆಕ್ ಮಾಡಿ ಒಳಗಡೆ ಬಂದ ತಕ್ಷಣ ಗೈಸ್ ಹಿಂಗಿರುತ್ತೆ. ಇವಾಗ ನಾವು ಈ ಬೋಟಲ್ಲಿ ಆ ದೊಡ್ಡ ಶಿಪ್ಗೆ ಹೋಗ್ತೀವಿ. ಓಕೆ, ಹೆಂಗೆ ಹೋಗ್ತೀವಿ ಆ ಶಿಪ್ಗೆ ತೋರಿಸ್ತೀನಿ ಬನ್ನಿ. ಏನೇನೋ ಮಾಡ್ತೀರ ಗೈಸ್ ನೋಡಿ. ಕಾರೆಲ್ಲ ಇದೆ, ಇವರೇ ಡ್ರಾಪ್ ಮಾಡಿ, ಇವರೇ ಡ್ರಾಪ್ ಮಾಡ್ತಾರೆ, ಇವರೇ ಪಿಕಪ್ ಮಾಡ್ತಾರೆ. ಏನೋ ಇವೆಂಟ್ ಇದೆ. ಫಸ್ಟ್ ಟೈಮ್ ಇನ್ ಟು ದಿ ಶಿಪ್. ಗೈಸ್ ಸಿ ದಿಸ್. ನಾನು ಇದರಲ್ಲಿಲ್ಲ, ಲ್ಯಾಂಡಲ್ಲಿಲ್ಲ, ಇವಾಗ ವಾಟರಲ್ಲಿದ್ದೀನಿ. ಸೊ ವಿ ಆರ್ ಗೆಟಿಂಗ್ ಇನ್ ಟು ದಿಸ್. My boys are ready. ಗೈಸ್ ಇವಾಗ ನಾವು ಹೋಗ್ತಿರೋದು ಅಲ್ಲಿದೆಯಲ್ಲ ಆ ಶಿಪ್ಗೆ. ಡೆಲ್ಟನ್ ರಾಯಲ್ನ ವಾಶ್ರೂಮ್. ಸೊ ಅಲ್ಲಿ ಎಲ್ಲಿ ಗೇಮ್ ಆಡ್ತಾರೆ ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಫೋಟೋ ಮತ್ತು ವಿಡಿಯೋ ರಿಸ್ಟ್ರಿಕ್ಟೆಡ್. ಸೊ ಅದನ್ನ ತೋರ್ಸೋಕ್ಕಾಗಲ್ಲ. ನಿಮಗೆ ಎಂಟ್ರಿ ಮತ್ತು ಎಕ್ಸಿಟ್ ಎಲ್ಲ ಹೆಂಗಿರುತ್ತೆ ತೋರಿಸ್ತೀನಿ. ಗೈಸ್ ಮೇಲೆ 5th ಫ್ಲೋರಲ್ಲಿ ಹಿಂಗೆ ಮೇಲೆ ಬಂದರೆ 5th ಫ್ಲೋರಲ್ಲಿ ಸ್ಕೈ ಬಾರ್ ಅಂತ ಇದೆ. ಸೊ ಅದನ್ನು ಓಪನ್ ಮಾಡಿ ಸೊ ರೆಟ್ರೋ ಥೀಮಲ್ಲಿ ಏನೋ ಮಾಡಿದ್ದಾರೆ. ಅಲ್ಲಿ ಮ್ಯೂಸಿಕ್ ಇದೆ, ನನಗೆ ಗೊತ್ತಿಲ್ಲ, ನನ್ನ ಮಾತು ಕೇಳಿಸ್ಕೋ ಏನೋ. ಯು ಗೈಸ್ ಕ್ಯಾನ್ ಸಿ. ವಾವ್ ಗೈಸ್ ಇಲ್ಲಿ ವೆರೈಟೀಸ್ ಆಫ್ ಫುಡ್ ಇದೆ. ಸೊ ಶವರ್ಮಾ, ಇಲ್ಲಿ ಚುರ್ಮುರಿ ಆ ಥರದ್ದೆಲ್ಲ ಇದೆ. ಸೊ ಇಟ್ಸ್ ಲೈಕ್ ವೆರಿ ನೈಸ್. ಈ ಕಡೆ ಲೈಕ್ ಒಂದು ಏನು ಶಿಪ್ ಮೇಲೆ ಈ ಥರ ಎಲ್ಲ ಇರುತ್ತೆ ಅಂತಂದರೆ ಇಟ್ಸ್ ಜಸ್ಟ್ ವಾವ್. ಸೊ ನಿಮಗೆ ಫ್ರೆಂಟೆಲ್ಲ ತೋರಿಸಿಲ್ಲ, ಬನ್ನಿ ತೋರಿಸ್ತೀನಿ. ಸೊ ಇಟ್ಸ್ ಬಿಗ್ ಡ್ಯಾಡಿ. ಸೊ ಇಲ್ಲೇ ಎಲ್ಲ, ಸೊ ಇದು ಅದೇ ಥರ ಒಂದು ಶಿಪ್ಪು. ಸೊ ಇಟ್ಸ್ ಸ್ಕೈ ಬಾರ್. ಆಮೇಲೆ ಬಂದು ಇಲ್ಲಿ ಏನೇನು ನಡೆಯುತ್ತೆ ಎಲ್ಲ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಊಟ ಎಲ್ಲ ಇದೆ. ಕೆಸಿನೋಯಿಂದ ಹೊರಡೋ ಸಮಯ ಆಯಿತು. ಬಿಕಾಸ್ ನಾವು ಫ್ಲೈಟ್ ಬುಕ್ ಮಾಡಿದ್ದೀವಿ ಗೈಸ್. ಇಲ್ಲಿ ಮಾತ್ರ ಸಖತ್ ಎಂಜಾಯ್ ಮಾಡಿದ್ವಿ. ಫ್ಲೈಟ್ ಕ್ಯಾಚ್ ಮಾಡೋಣ ಬನ್ನಿ ಗೈಸ್. ಲಾಸ್ಟ್ ಮೂಮೆಂಟಲ್ಲಿ ಫ್ಲೈಟ್ ಬುಕ್ ಮಾಡಿದ್ದು. ಮೀನ್ ಐ ಹ್ಯಾವ್ ಮೈ ಬೋರ್ಡಿಂಗ್ ಪಾಸ್, ನಂದು ಚಿನ್ಮಯ್ದು. ಸೊ ಫುಲ್ ಲೇಟ್ ಆಗಿಬಿಟ್ಟಿದೆ. 10:15 ಬರಬೇಕಾಯ್ತು. ಸೊ 10:45 ಬಂದಿದ್ದೀವಿ. ಇಟ್ಸ್ ಹೆಲ್ ಗೈಸ್. ಸೊ ಎಕ್ಸ್ಪೆಕ್ಟ್ ಮಾಡಬೇಡಿ ಆ ಥರ ಸಿಚುವೇಶನ್. ಸೆಕ್ಯೂರಿಟಿ ಚೆಕಿಂಗ್ ಗೈಸ್, ಸೆಕ್ಯೂರಿಟಿ ಚೆಕಿಂಗ್ ಹೋಗಬೇಕು ಅಂತ ಮಾಡಿದ್ವಿ ಗೈಸ್. ಆ್ಯಕ್ಚುಲಿ ನಾವು ಬಸ್ಸಲ್ಲಿ ಹೋಗ್ಬೇಕಾಯ್ತು, ಬಸ್ ಟಿಕೆಟ್ ವೇಸ್ಟು. ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ. ಫಕ್ ದಿಸ್ ಸೈಡ್. ಸೊ ಗೈಸ್ ಈ ಗೇಟ್ F-ಅಲ್ಲೇ ನಾವು ಹೋಗ್ತಾ ಇರೋದು ಒಳಗಡೆ. ಒಳಗಡೆ ಬರೋಷ್ಟರಲ್ಲಿ ಎಣ ಬಿದ್ದೋಯ್ತು ನಮ್ಮದು. ಅಷ್ಟು ಫಾಸ್ಟಾಗಿ ಬಂದಿದ್ದೀವಿ, ಲೇಟಾಗಿ ಹೋಯಿತು ಕೆಸಿನಿಂದ ಹೊರಗಡೆ ಬರೋದೆ. ಇಟ್ ವಾಸ್ ಫನ್ ಗೋವಾ. ಲೈಕ್ ಕಮಿಂಗ್ ಟು ಗೋವಾ ಫಾರ್ ದ ಫಸ್ಟ್ ಟೈಮ್ ಬಂದಿದ್ದು ಗೋವಾಗೆ. ಲೈಕ್ ಇಟ್ ವಾಸ್ ವೆರಿ ಫನ್. ಸೊ ಗೈಸ್ ನಂದೊಂದು ಕಡೆ ಇದೆ, ಚಿನ್ಮಯ್ದೊಂದು ಕಡೆ ಇದೆ. ಸೊ ಐಮ್ ಗೋಯಿಂಗ್. ಅವ್ನು ಅವಾಗಲೇ ಹೋದ Zone 2, ನಾನು Zone 3. ಸೊ ಐಮ್ ಗೋಯಿಂಗ್ ಲೇಟ್. ಅಂದರೆ ನಂದು ಹಿಂದೆ ಇದೆ. ಸೊ Zone 1, Zone 2 ಫಸ್ಟೇ ಕರೆದ್ರು. ಸೊ ಐಮ್ ಗೋಯಿಂಗ್ ಲೇಟ್. ಆರ್ ಫ್ಲೈಟ್ ಅದೇ ಗೈಸ್. ಸೊ ವಿ ಆರ್ ಗೋಯಿಂಗ್ ದ ಇಂಡಿಗೋ ಗೈಸ್. ಯಾವ ಥರದಲ್ಲಿ ಬಂದಿದ್ದೀವಿ ಅಂತಂದರೆ ವೀಟಿಂಗ್. ಸೊ ಅವಾಗಿಂದ ಎಷ್ಟು ಕೆಳಗಡೆ ಬಂದು ಫೈನಲಿ ವಿ ಆರ್ ಗೋಯಿಂಗ್ ಇನ್ಸೈಡ್ ದ ಏರೋಪ್ಲೇನ್. ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಒಳಗಡೆ ಹೆಂಗಿರುತ್ತೆ, ಯಾವ ಸೀಟಲ್ಲಿ ಕೂತ್ಕೊಂಡು ತೋರಿಸ್ತೀನಿ. We extend a warm welcome to our Indigo Blue Chip members aboard. Enjoy your flight.
ಗೈಸ್ ಫೈನಲಿ ನಾನು ಚಿನ್ಮಯ್ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ಹೆಂಗೆ ಅನಿಸಿದೆ ಒಳ್ಳೆ ಟ್ರಿಪ್ ಗೋವಾದ. ಸೊ ಇವಾಗ ನಮ್ಮ ಬ್ಯಾಗೇಜ್ ಎತ್ಕೋಬೇಕು, ಲಗೇಜ್. ಸೊ ಅಲ್ಲೋ ಕಲೆಕ್ಟ್ ಮಾಡಿಕೊಂಡು ಎಕ್ಸಿಟ್ ಹತ್ರ ಹೋಗಿ ಆಚೆ ಹೋಗೋಣ ಬನ್ನಿ. ಹೇ ಗೈಸ್, ಬಂದು ಸಖತ್ ಸುಸ್ತಾಗ್ಬಿಡುತ್ತು. ನನಗೆ ಮಲ್ಕೊಂಡ್ಬಿಟ್ಟೆ, ನಾನು ಎಂಡ್ ಮಾಡಿ ಮಲ್ಕೊಳ್ಳೋಣ ಅಂತಲೇ ಇದೆ. ಬಟ್ ತುಂಬ ಟಯರ್ಡ್ ಆಗಿತ್ತು. ಅದು ಲಾಸ್ಟ್ ಮೂಮೆಂಟಲ್ಲಿ ಓಡೆಲ್ಲ ಬಂದು ಆ ಮಧ್ಯದ ಸೀಟಲ್ಲಿ ಕೂತಿದ್ದೆ, ಬೆನ್ನೋವೆಲ್ಲ ಬಂದುಬಿಟ್ಟಿತ್ತು. ಸೊ ಇಟ್ ವಾಸ್ ನೈಸ್, ವೆರಿ ಗುಡ್. ಲೈಕ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅದನ್ನು. ಫಸ್ಟ್ ಟೈಮ್ಗೆ ಹೋಗಿದ್ದು ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಗೈಸ್. ಏನೇನೋ ಲಾಸ್ಟ್ ಮೂಮೆಂಟಲ್ಲಿ ಫ್ಲೈಟ್ ಬುಕ್ ಮಾಡಿದ್ದು, ಅದನ್ನ ಚೇಂಜ್ ಗೈಸ್. 10:30 ಲಾಸ್ಟ್ ಇದ್ದಿದ್ದು ಚೆಕ್ಇನ್ಗೆ, ಬ್ಯಾಕ್ ಚೆಕ್ಇನ್ಗೆಲ್ಲ. ನಾವು 10:45 ಹೋಗಿದ್ದೀವಿ ಪಾಪ, ಆದ್ರೂ ಅವ್ರು ಚೆಕ್ಇನ್ ಮಾಡಿಸ್ಕೊಂಡು. ಸೊ ನಾವು ಒಳಗಡೆ ಹೋಗಿ ಅಲ್ಲಿ ಬೋರ್ಡಿಂಗ್ ಮಾಡ್ಕೊಳ್ಳೋದು ಲೇಟ್ ಆಯಿತು. ಅದು ಓಕೆ, ಅದೊಂದು 10 ಮಿನಿಟ್ಸ್ ಏನೋ ಮುಂಚೆನೇ ಇದ್ವಿ. ಬಟ್ ಬ್ಯಾಗೇಜ್ ಚೆಕ್ಇನ್ ಮಾಡಬೇಕಾಯಿತು, ಅದು ಲೇಟ್ ಆಗಿಬಿಡ್ತಾಯಿತ್ತು. ಸೊ ತುಂಬ ಸಖತ್ತಾಗಿತ್ತು. ಐ ಲವ್ಡ್ ಇಟ್. ಅಷ್ಟೇ, ನೋಡಿದ್ರಲ್ಲ ನನ್ನ ಗೋವಾ ಟ್ರಿಪ್ ಹೆಂಗಿತ್ತು, ಎಷ್ಟು ಎಂಜಾಯ್ ಮಾಡಿದೆ. ಬಟ್ ನಾನು ತುಂಬ ಕಮ್ಮಿ ತೋರಿಸಿದ್ದೀನಿ, ನಾನು ಎಂಜಾಯ್ ಜಾಸ್ತಿ ಮಾಡಿದ್ದೀನಿ. ಓಕೆ, ಸೊ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಜೈ ಹಿಂದ್.